ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ಎಕ್ಸಸೈಸ್ ಸ್ಕಿಪ್ ಮಾಡಿ ಒಂದು ವೀಕ್ ಮೇಲಾಯಿತು, ಒಂದು 10 ಡೇಸ್ ಆಯ್ತು ಅಂತಲೇ ಅಂದ್ಕೋಬೋದು. ಸೊ ನೆನ್ನೆ ವರ್ಕೌಟ್ ಮಾಡಿದ್ದೀನಿ. ಸೊ ಇವತ್ತು ಆಲ್ರೆಡಿ 7:15 ನನಗೆ ಟೈಮ್ ಈಸ್ ಓವರ್. ಯಾಕೆಂದರೆ ನನಗೆ 7 ಗಂಟೆ 6:45 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಲೆವೆಲಲ್ಲಿ ಮಾಡ್ತಾಯಿರ್ತೀನಿ. ಕಡಿಮೆ ಇದ್ದಾಗ ಸ್ವಲ್ಪ ಲೂಸಿಂಗ್ಸ್ ಎಕ್ಸಸೈಸ್ನ ಮಾಡ್ತೀನಿ. ಸೊ ತುಂಬ ದಿನ ಆಯಿತು ಎಕ್ಸಸೈಸ್ ವೀಡಿಯೋಗಳನ್ನ ಶೇರ್ ಮಾಡಿ. ಹಾಗಾಗಿ ಇವತ್ತು ಲೂಸಿಂಗ್ಸ್ ಯಾವ್ಯಾವ ಮಾಡ್ಕೋತಾ ಇದ್ದೀನಿ ಅಂತ, ನಾನು ಯಾವ್ದು ಮಾಡ್ತೀನಿ ಅದು ತೋರಿಸ್ತಾ ಇದ್ದೀನಿ. ಟಫ್ ಎಕ್ಸಸೈಸ್ಗಳ್ನು ಆದರೆ ಲಾಸ್ಟಲ್ಲಿ ತೋರಿಸ್ತೀನಿ, ಆಯಿತಾ? ಸೊ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋಣ. ಸೊ ನಾನು ಶುರು ಮಾಡೋದು ಪ್ರತಿದಿನ ಎಕ್ಸಸೈಸ್ ಯಾವುದರಿಂದ, ಸ್ಕಿಪ್ಪಿಂಗ್, ಓಕೆನಾ? ಸೊ ಇಲ್ಲಿ ಸೈಡಲ್ಲಿ ಸುಜಿತಿದ್ದಾನೆ, ಅಷ್ಟೊಂದು ಒಂದು ಕಡೆ ಗಮನ ಕೊಡಬೇಡಿ. ಸೊ ನನ್ನ ಕಡೆ ಗಮನ ಕೊಡಿ. ಚಿಕ್ಕ ಚಿಕ್ಕ ಎಕ್ಸಸೈಸ್ನೆಲ್ಲ ಮಾಡೋಣ ಇವತ್ತು. ಹೇಳ್ತಾ ಇರ್ತೀನಿ, ನಾನೇನು ತುಂಬ ಫಿಟ್ಟಾಗಿದ್ದೀನಿ ಅಂತ ಹೇಳಲ್ಲ. ಸೊ ಡೈಲಿ ನಾನೇನು ರೊಟೀನ್ ಹೇಗಿರುತ್ತೆ ಅದನ್ನು ನೋಡ್ತಾ ಇರ್ತೀರಲ್ಲ. ಸೊ ನೀವು ಕೇಳ್ತಾ ಇರ್ತೀರ ಮೇಡಮ್ ತೋರಿಸ್ಕೊಡಿ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಒಂದು 250 ಸ್ಕಿಪ್ಪಿಂಗ್ನ ಆಡಿದ್ದೀನಿ. ಸೊ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಸ್ಕಿಪ್ಪಿಂಗ್ ತೋರಿಸ್ತಾ ಇರೋವಂಥದ್ದು ಮತ್ತೊಮ್ಮೆ. ಸ್ಕಿಪ್ಪಿಂಗ್ ಆಡಬೇಕಾದ್ರೆ ನೋಡಿ, ನನ್ನ ಸ್ಟ್ರೈನೇ ನಾನು ಹೊರಗೆ ಹಾಕಲ್ಲ. ಸೊ ಯಾವಾಗಲೂ ಮೈಂಡನ್ನ ನಾವು ಎಷ್ಟು ಫ್ರೆಶ್ಶಾಗಿ ಇಟ್ಕೊಂಡಿರ್ತೀವೋ, ನಾವು ಸ್ಟ್ರೈನ್ ಆಗ್ತಿದೆ ಅಂದ್ಕೊಂಡ್ರೆ ಅದನ್ನು ಹಂಗೆ ಆಗ್ತಾ ಇರುತ್ತೆ. ಸೊ ನಾನು ಅದನ್ನು ಸ್ಟ್ರೈನ್ ಹೊರಗೆ ಬಿಡೋದೇ ಇಲ್ಲ. ಸುಸ್ತಾಗುತ್ತೆ, ಅಫ್ಕೋರ್ಸ್ ಯಾವಾಗಲೂ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಸುಸ್ತಾಗೇ ಆಗುತ್ತೆ. ಇವತ್ತೆಲ್ಲವೂ ಕೂಡ ಲೂಸಿಂಗ್ಸ್ ಎಕ್ಸಸೈಸ್. ನಾನು ಹೇಗೆ ಪಾರ್ಟ್ ಮಾಡ್ಕೋತೀನಿ ಅಂತ ಅಂದರೆ, ತುಂಬ ಟೈಮ್ ಇದ್ದಾಗ ಲೆಗ್ಸ್ದು ಈ ಥರದ್ದೆಲ್ಲ ಎಕ್ಸಸೈಸು, ಟಫ್ ಎಕ್ಸಸೈಸ್ಗಳನ್ನ ಇಟ್ಕೋತೀನಿ. ಒಂದು ಹಾಫ್ ಆನ್ ಅವರು, ಒಂದು 3/4 ಗಂಟೆ, ಅರ್ಧ ಗಂಟೆ ಅಷ್ಟೇ ನಂಗೆ ಟೈಮ್ ಸಿಗ್ತಾ ಇದೆ ಅಂದರೆ, ಸೊ ಏನು ಮಾಡೋದು ಬೇಡ ಅಂತ ಏನು ಸ್ಕಿಪ್ ಮಾಡಲ್ಲ. ಸೊ ಅವತ್ತು ಎಷ್ಟು ಮಾಡಲಿಕ್ಕಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ಇವತ್ತೆಲ್ಲ ನಿಮಗೆ ಈಸಿಯಾಗಿ ಮಾಡುವಂಥ ಹೋಮ್ ವರ್ಕೌಟ್ಗಳು ಇವೆಲ್ಲವೂ ಕೂಡ ನೀವು ಕೂಡ ಟ್ರೈ ಮಾಡಿ. ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರ ವರ್ಕೌಟ್ ವೀಡಿಯೋಸ್ ಹಾಕಲೇ ಇಲ್ಲ ಅಂತ. ಸೊ ನನಗೂ ಟೈಮ್ ಆಗಬೇಕಲ್ವಾ, ಅಮ್ಮವ್ರ ಮನೆಯಿಂದ ಬಂದು ಸುಸ್ತಾಗಿತ್ತು, ಹಂಗಾಗಿ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ಕೊಂಬಂದ್ಬಿಡಿ.
ಇವೆಲ್ಲ ತುಂಬ ಈಸಿ ಎಕ್ಸಸೈಸ್ಗಳು. ಸುಜಿತ್ ನೋಡಿದ್ರಲ್ಲ ಕೂತ್ಕೊಂಡು ಹೆಂಗೆ ಆಡ್ತಿದ್ದ ಅಂತ. ಸೊ ನಾನು ಸುಜಿತ್ನ ಹೋಗಪ್ಪ ಆ ಕಡೆ ಅಂತ ಹೇಳೋಕ್ಕಾಗಲ್ಲ, ಪುಟಾಣಿ ಅಲ್ವಾ. ಸೊ ಆಟ ಆಡ್ತಾ ಇರುತ್ತೆ, ಕೆಲವೊಂದು ಸಲ ನನ್ನ ಜೊತೆನೂ ಎಕ್ಸಸೈಸ್ ಮಾಡ್ತಾ ಇರುತ್ತೆ. ಈ ನೀರಿಗೆ ನಾನು ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇರ್ತೀನಿ. ಸೊ ಎನರ್ಜಿ ಬೂಸ್ಟ್ ಆಗುತ್ತೆ ಇದರಿಂದ. ಸೊ ಹೊಟ್ಟೆ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಪ್ರತಿದಿನ ಹೀಗೆ ಮಾಡೋದು. ಪ್ರತಿದಿನ ನೀರು ಕುಡಿಬೇಕಾದ್ರೂ ಒಂದು ಸ್ಪೂನ್ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಕ್ಯಾನಲ್ಲಿ ಒಂದು ಅಳತೆ ಇಟ್ಕೊಂಡಿರ್ತೀನಿ. ಬೆಳಗ್ಗೆಯಿಂದ 3ರಿಂದ 4 ಕ್ಯಾನ್ ನೀರಂತೂ ಕಂಪಲ್ಸರಿ ಕುಡಿತೀನಿ ನಾನು. ಸೊ ಈ ಎಲ್ಲ ಎಕ್ಸಸೈಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಫಸ್ಟ್ ಎಕ್ಸಸೈಸ್ ನಾನೇನು ತೋರಿಸ್ದೆ ಇವಾಗ ಮಾಡ್ತಾ ಇರೋದು. ಸೊ ನಿಮ್ಗೆ ಆ ಥರ ಫ್ಲೋರಿಂಗ್ ಮೇಲೆ ಕೂತು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಈ ಥರ ಕೂಡ ನೀವು ಮಾಡ್ಕೋಬೋದು. ಅಥವಾ ಎರಡೂ ಮಾಡ್ತೀವಿ ಎನರ್ಜಿ ಇದೆ ಅಂದರೆ ಖಂಡಿತ ಮಾಡ್ಬೋದು.
ಇಷ್ಟೇ ನನ್ನ ಟೈಮ್ ಕೂಡ ಇದ್ದಿದ್ದು, ನಾನು ಇಷ್ಟೇ ಮಾಡಿರೋದು. ಸೊ ಆಲ್ ದ ಬೆಸ್ಟ್ ಯಾರೆಲ್ಲ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀರಾ. ಸೊ ನಿಧಾನವಾಗಿ ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿ. ಏಕ್ದಮ್ಮು 20, 30, 40, 50 ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಕೆಲವ್ರಿಗೆ ಮಂಡಿ ನೋವು ಸ್ಟಾರ್ಟ್ ಆಗ್ಬೋದು, ಬ್ಯಾಕ್ ಪೈನ್ ಸ್ಟಾರ್ಟ್ ಆಗ್ಬೋದು, ಓವರಾಲ್ ಬಾಡಿ ಪೇಯ್ನ್ ಅಂತೂ ಖಂಡಿತ ಬರುತ್ತೆ. ಯಾಕೆ ಅಂತ ಅಂದರೆ ನೋಡಿ, ಒಂದು 10 ಡೇಸ್ ಆಗಿತ್ತು ನಾನು ಬಿಟ್ಟು, ಪೀರಿಯಡು ಅದು ಇದು ಅಂದ್ಕೊಂಡು. ಸೊ ಫುಲ್ಲು ಬಾಡಿ ಪೇಯ್ನು, ಬಟ್ ಆದರೂ ನಾನು ಬಿಡಲ್ಲ. ಸೊ ನನ್ನ ಎನರ್ಜಿ ಲೆವೆಲ್ನ ಬೂಸ್ಟ್ ಮಾಡಿಕೊಂಡು ಸಣ್ಣ ಪುಟ್ಟವಾರು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಎಕ್ಸಸೈಸ್ಗಳು ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಟ್ರೈ ಮಾಡಿ. ನನ್ನ ಎಕ್ಸಸೈಸ್ ವೀಡಿಯೋಸ್ಗಳು ಏನೇನು ತೋರಿಸಿದ್ದೀನಿ ಅದ್ರ ಜೊತೆಗೆ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಡೈಲಿ ಬ್ಲಾಗ್ಸ್ ಅಥವಾ ಎಕ್ಸಸೈಸ್ ವೀಡಿಯೋ ಮತ್ತೆ ಸಿಗೋಣ. ಟೇಕ್ ಕೇರ್.